ಹಲೋ ಫ್ರೆಂಡ್ಸ್, ಇವತ್ತು ದಾವಣಗೆರೆಯಲ್ಲಿ ತುಂಬಾ ಫೇಮಸ್ ಆಗಿರುವಂತ ಮಂಜುಳಾ ಮಸಾಲಾ ಮಂಡಕ್ಕಿ ಮಾಡೋಣ. ಅದಕ್ಕೋಸ್ಕರ ನಾನಿಲ್ಲಿ 2 ಸ್ಪೂನ್ನಷ್ಟು ಆಯಿಲ್ ತಗೊಂಡಿದ್ದೀನಿ. ಹಾಗೆ 1 ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿರೋಂಥ ಕರ್ಬೇವು ಹಾಕೊಳ್ಳೋಣ. ಹಾಗೆ ಒಂದು 2ರಿಂದ 3 ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿರೋದು ಹಾಕೊಳ್ಳೋಣ. ಒಂದು 3 ಈರುಳ್ಳಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳೋಣ. ಹಾಗೆ 2 ಟೊಮೊಟೊ ಕೂಡ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕೊಳ್ಳೋಣ. ನಿಮಗೆ ಎಕ್ಸ್ಟ್ರಾ ಈರುಳ್ಳಿ ಟೊಮೊಟೊ ಹಣ್ಣು ಎಕ್ಸ್ಟ್ರಾ ಬೇಕಾಗುತ್ತೆ, ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಿ ಕೂಡ ಇಟ್ಕೊಳ್ಬೇಕು ನೀವು ಸೈಡ್ ಅಲ್ಲಿ. ಇದು ಬೇಯೋವರೆಗೂ 1-2 ನಿಮಿಷ ಇದನ್ನ ಕೈ ಆಡ್ಕೊಳ್ಳೋಣ. ಈ ಮಂಜುಳಾ ಮಸಾಲಾ ಮಂಡಕ್ಕಿ ಏನಿದೆ, ಇದು ದಾವಣಗೆರೆಯಲ್ಲಿ ಒಂದ್ ರೀತಿ ಸ್ಟ್ರೀಟ್ ಫುಡ್. ಎಲ್ಲೋದ್ರೂ ನಿಮ್ಗೆ ಪಾನಿಪುರಿ, ಗೋಬಿ ಯಾವ ರೀತಿ ಸಿಗುತ್ತೋ ಆ ರೀತಿಯಾಗಿ ಸಿಗುತ್ತೆ. ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ನಾನು ಇದಕ್ಕೆ ಕೊತ್ತಂಬರಿ ಕಾಳು ಪೌಡರ್ ಹಾಕೊಳ್ತಾ ಇದ್ದೀನಿ. ಇಷ್ಟನ್ನ ಹಾಕಿ ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಇದು ಇಲ್ಲಿ 4 ಜನಕ್ಕೆ ಆಗೋಷ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಸಣ್ಣ ಕಪ್ಪಿಂದ ನೀರ್ ಹಾಕೊಳ್ಳೋಣ. ಹಾಗೆ 2 ಚಮಚದಷ್ಟು ನಾನು ಇಲ್ಲಿ ಹುರ್ಗಡ್ಲಿ ಹಿಟ್ಟು ಹಾಕೊಂಡಿದ್ದೀನಿ, ಅಂದ್ರೆ ಪುಟಾಣಿ ಕಡ್ಲೆ ಅಂತ ಏನ್ ಹೇಳ್ತಾರೆ ಅದರದ್ದು ಪೌಡರ್ ಹಾಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಳ್ಳಿ, ಇದು ಕೂಡ ನಿಮ್ಗೆ ಆಮೇಲೆ ಮತ್ತೆ ಬೇಕಾಗುತ್ತೆ. ನೋಡಿ, ಒಗ್ಗರಣೆನೆಲ್ಲ ಒಂದ್ ಕಡೆ ಸೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ 1 ಸೌತೆಕಾಯಿನ ತುರ್ದಿಟ್ಕೊಂಡಿದ್ದೀನಿ. ತುಂಬಾ ಜಾಸ್ತಿ ನೀರಿದೆ ಅಂದ್ರೆ ಸ್ವಲ್ಪ ನೀರ್ನ ತಕ್ಕೊಳ್ಳಿ, ಪೂರಾ ಡ್ರೈ ಮಾಡೋದು ಬೇಡ. ಈ ಮುಳ್ ಸೌತೆಕಾಯಿ ಅಂತ ಎಲ್ಲ ಹೇಳ್ತಾರಲ್ಲ, ಅದನ್ನು ಉಪಯೋಗಿಸ್ಬೇಡಿ. ಹಾಗೆ ಒಂದು ಬಕ್ಷಿ ಅಂತ ಹೇಳ್ತಾರ ನಮ್ ಕಡೆ, ನಿಮ್ ಕಡೆ ಹಿಡಿಯಲ್ಲ, ಒಂದ್ ಬಟ್ಲ ಅಂತ ಲೆಕ್ಕ ಹಿಡೀರಿ, ಅಷ್ಟು ಮಂಡಕ್ಕಿ ಹಾಕೊಳ್ಳೋಣ. ಹಾಗೆ ರೆಡಿ ಮಾಡ್ಕೊಂಡಿರೋಂತ ಗೊಜ್ಜು ಅಂತ ಏನ್ ಮಾಡ್ಕೊಂಡಿದೀವಿ ಒಗ್ಗರಣೆ, ಅದನ್ನ ಹಾಕೊಳ್ಳೋಣ. ಇದನ್ನ ನೀವು ಈ ಗೊಜ್ಜನ್ನಷ್ಟೇ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನೇನ್ ಸರ್ವ್ ಮಾಡ್ತೀರಾ ಅನ್ನೋ ಟೈಮಲ್ಲಿ ಮಿಕ್ಕಿರೋ ಪದಾರ್ಥಗಳನ್ನ ಹಾಕೊಳ್ಳಿ, ಇಲ್ಲಾಂದ್ರೆ ತುಂಬಾ ಮೆತ್ತಗಾಗೋಗುತ್ತೆ. ಮೇಲೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಹಾಗೆ ಟೊಮೊಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಖಾರ ಕೂಡ ಹಾಕೊಳ್ಳೋಣ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಅವಾಗ್ಲೇ ಏನ್ ಹೇಳಿದ್ನಲ್ಲ ಪುಟಾಣಿ ಹಿಟ್ಟು ಅಂತ, ಅದನ್ನ ಮತ್ತೆ 2ರಿಂದ 3 ಚಮಚ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ, ತುಂಬಾ ಕಡಿಮೆ ಟೈಮ್ ಅಲ್ಲಿ ಮಾಡ್ಬೋದು. ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ, ಹಾಗೆ ಸ್ವಲ್ಪ ಟೊಮೊಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸೇವ್ ಹಾಕಿ ಸರ್ವ್ ಮಾಡ್ಬೋದು. ಇದನ್ನ ಮಿರ್ಚಿ ಜೊತೆ ಸರ್ವ್ ಮಾಡ್ತಾರೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ, ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು.